ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ವಡ್ನಾಳ್ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರಿಗೆ ಖೋ ಖೋ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ. ಚನ್ನಗಿರಿ ತಾಲೂಕಿನ ದೇವರಹಳ್ಳಿಯ ಶ್ರೀ ಲಕ್ಷ್ಮೀ ರಂಗನಾಥ ಪ್ರೌಢಶಾಲೆಯಲ್ಲಿ ನಡೆದ 2025-26ನೇ ಸಾಲಿನ ತಾಲೂಕು ಮಟ್ಟದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲಿ ವಡ್ನಾಳ್ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರು ಖೋ ಖೋ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಹೆಬ್ಬಳಗೆರೆ ಚಿಕ್ಕಗಂಗೂರು ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಸಮಗ್ರ ತಂಡ ಪ್ರಶಸ್ತಿ ಪಡೆದಿದ್ದ ವಡ್ನಾಳ್ ಶಾಲೆಯು ಇದೀಗ ತಾಲೂಕು ಮಟ್ಟದಲ್ಲಿ ಮೊದಲ ಬಾರಿಗೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಹೆಗ್ಗಳಿಕೆಯನ್ನ ಗಳಿಸಿದೆ. ಈ ಸಾಧನೆಗೆ ಎಸ್ಟಿಎಂಸಿ ಅಧ್ಯಕ್ಷ ಎಂ ತಿಮ್ಮಪ್ಪ, ಉಪಾಧ್ಯಕ್ಷ ಎಂ ರವಿಚಂದ್ರ, ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ತಿಪ್ಪೇಶ್ ಓ, ಉಪಾಧ್ಯಕ್ಷ ಆರ್ ಬಸವರಾಜ್, ಕಾರ್ಯದರ್ಶಿ ಆರ್ ರಂಗನಾಥ್, ಮಾಜಿ ಅಧ್ಯಕ್ಷ ರವಿ ಎಸ್, ಮುಖ್ಯ ಶಿಕ್ಷಕ ನಿರಂಜನ್ ಮೂರ್ತಿ, ಶಿಕ್ಷಕ ರಾಮಪ್ಪ ಹಾಗೂ ಎಲ್ಲಾ ಶಿಕ್ಷಕಿಯರು ಮಕ್ಕಳಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ವರದಿ ದೇವರಾಜ್ ಕೆ ನೆಲ್ಲಿಹಂಕಲು. ಲೋಕ ಅದಾಲತ್ನಿಂದ ವ್ಯಾಜ್ಯ ಮುಕ್ತ ಸಮಾಜ ನಿರ್ಮಿಸಿ ಕೋರ್ಟ್ ಆದೇಶ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಸೋಮಬುದ್ದಿ ರಸ್ತೆಯಲ್ಲಿ ಬರುವ ಕೋರ್ಟ್ ಆವರಣದಲ್ಲಿ ಲೋಕ ಅದಾಲತ್ ಕುರಿತು ವಕೀಲರ ಸಂಘದ ಕಾರ್ಯದರ್ಶಿ ಸಿದ್ದರಾಜು ಮಾತನಾಡಿದರು. ಲೋಕ ಅದಾಲತ್ ಅನ್ನುವುದು ವ್ಯಾಜ್ಯ ಮುಕ್ತ ಸಮಾಜ ನಿರ್ಮಿಸುವಲ್ಲಿ ಕಕ್ಷಿದಾರರು ರಾಜಿ ಸಂಧಾನದ ಮೂಲಕ ತಮ್ಮ ಕೇಸುಗಳನ್ನು ಇತ್ಯರ್ಥಗೊಳಿಸಿಕೊಳ್ಳುವುದರಿಂದ ಶಾಂತಿ, ನೆಮ್ಮದಿ, ಸಮಯ, ದುಡ್ಡು, ಮರ್ಯಾದೆ ಉಳಿಸಿಕೊಂಡು ನೆಮ್ಮದಿಯ ಜೀವನದತ್ತ ಸಾಗಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಕ್ಷಿದಾರರು ತಮ್ಮ ವೈಯಕ್ತಿಕ ಸೇಡಿನ ಜೊತೆ ಕೋರ್ಟಿಗೆ ಅಲೆದಾಡಿ ತಮ್ಮ ಜೀವನವನ್ನು ಜಿಗುಪ್ಸೆ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಕೋರ್ಟ್ ಹೇಳುವ ಪ್ರಕಾರ ಪ್ರತಿಯೊಬ್ಬ ನಾಗರಿಕರು ತಮ್ಮ ವ್ಯಾಜ್ಯಗಳನ್ನು ಕೋರ್ಟಿಗೆ ಸಲ್ಲಿಸಿ ಇತ್ಯರ್ಥಗೊಳಿಸಬೇಕು. ಇನ್ನು ಲೋಕ ಅದಾಲತ್ನಲ್ಲಿ ರಾಜಿಯಾದ ಕಕ್ಷಿದಾರರು ಮೇಲ್ಕೋರ್ಟಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ತಮ್ಮ ಹಗೆತನ, ಕ್ರೌರತ್ವ ಬಿಟ್ಟು ರಾಜಿ ಸಂಧಾನಕ್ಕೆ ಬನ್ನಿ ಎಂದು ತಿಳಿಸಿದರು. ಇನ್ನು ಈ ವೇಳೆ ವಕೀಲರ ಸಂಘದ ಉಪಾಧ್ಯಕ್ಷ ಬಿ ಪಾಲಯ್ಯ, ವಕೀಲರಾದ ಟಿ ರುದ್ರಯ್ಯ, ಶರಣಪ್ಪ, ವಿರೂಪಾಕ್ಷಪ್ಪ, ಹನುಮಂತರಾಯ, ಗೋವಿಂದಪ್ಪ ಸೇರಿದಂತೆ ಅನೇಕ ವಕೀಲರು ಹಾಜರಿದ್ದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ. ವತಿಯಿಂದ ಒಂದು ಲೀಗಲ್ ಏಡ್ ಅಂತ ಇದಿರುತ್ತೆ. ಇದು ನಮ್ಮ ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಜನಗಳಿಗೆ ಮತ್ತು ಇಲ್ಲಿ ಏನು ಈ ಸಣ್ಣ ಪುಟ್ಟ ವ್ಯಾಜ್ಯಗಳು ಅಂತಂದರೆ ಗಲಾಟೆ ಕೇಸ್ಗಳು ಇರ್ತವೆ, CC ಕೇಸ್ ಅಂತೀವಿ. ಆಮೇಲೆ OS ಕೇಸಲ್ಲಿ ಪಾರ್ಟಿಷನ್ ಶೂಟ್ಗಳು, ಇನ್ನು ಅಂದರೆ ಅಣ್ಣ ತಮ್ಮಗಳ ಮಧ್ಯೆ ಏನು ಪಾಲು ವಿಭಾಗ ಅವ್ರವ್ರ ಭಾಗ ಹಿಸ್ಸೆ ಹಕ್ಕೇನಿರುತ್ತೆ ಅದು ರಾಜಿ ಸಂಧಾನದ ಮೂಲಕ ಮಾಡ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಅಣ್ಣ ತಮ್ಮಂದಿರ ಮಧ್ಯೆ ವ್ಯಾಜ್ಯ ಅತಿ ಬೇಗ ಮುಗಿತೈತೆ ಮತ್ತು ಅವ್ರ ಕುಟುಂಬದಲ್ಲಿ ಒಂದು ಶಾಂತಿಯುತ ಒಂದು ಇದಿರುತ್ತೆ. ಆಮೇಲೆ ಇಲ್ಲಿ ನಾವು ಏನಂತಂದರೆ ಈ ರಾಜಿ ಸಂಧಾನದ ಮೂಲಕ ಮಾಡ್ಕೊಂಡ್ರೆ ಈ ವೆಚ್ಚ ಏನಿರುತ್ತೆ ಅದು ಈಗ OS ಹಾಕ್ಬಿಟ್ರೆ ಆಮೇಲೆ ಅದ್ರ ಮೇಲೆ ಅಪೀಲು, RSC ಅವೆಲ್ಲ ತಪ್ಪುತ್ತೆ. ಅಪೀಲ್ ಆಗ್ತಾ ಹೋಗ್ತಾ ಇದ್ದರೆ ಆ ಒಂದು ಕೇಸಲ್ಲಿ ಏನಾಗುತ್ತೆ ಅಂತಂದರೆ ಸೋತನ್ ಸತ್ತ, ಗೆದ್ದನ್ ಸೋತ ಅನ್ನಂಗೆ ಆಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ ರಾಜಿ ಸಂಧಾನದ ಮೂಲಕ ಮಾಡ್ಕೊಂಡ್ರೆ ಭಾಳಷ್ಟು ಜನಗಳಿಗೆ ಅನುಕೂಲ ಆಗುತ್ತೆ. ಸಣ್ಣ ಪುಟ್ಟ ಯಾವುದನ್ನು ನೀರು ಹಿಡಿಯೋಕೆ ಅಂಥವಕ್ಕೆ ಸಣ್ಣ ಪುಟ್ಟ ಹೆಣ್ಮಕ್ಳು ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಂಡಿರ್ತಾರೆ, ಪೊಲೀಸ್ನವ್ರು ಕೇಸ್ ಹಾಕಿರ್ತಾರೆ. ಅಂಥ ಕೇಸ್ಗಳೇ ಇಲ್ಲಿ ರಾಜಿ ಮಾಡ್ಕೊಂಡು ಹೋದರೆ ಮುಗಿತೈತೆ. ಅದನ್ನು ವಿಚಾರಣೆ ಆಗಿ, ಆರ್ಗ್ಯುಮೆಂಟ್ ಆಗಿ, ಜಡ್ಜ್ಮೆಂಟ್ ಆಗೋ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಭಾಳಷ್ಟು ದಿನ ಕೋರ್ಟ್ಗೆ ಓಡಾಡ್ಬೇಕಾಗುತ್ತೆ. ಇಲ್ಲಿ ನ್ಯಾಯಾಲಯ ಈ ರಾಜಿ ಸಂಧಾನ ಮೂಲಕ ಮಾಡ್ಕೊಂಬಿಟ್ರೆ ಬೇಗ ಇತ್ಯರ್ಥ ಆಗುತ್ತೆ, ಬೇಗ ಅವ್ರಿಗೆ ಒಂದು ರಿಲೀಫ್ ಸಿಗುತ್ತೆ. ಈಗ ನಮ್ಮ ಗುರುಗಳು ಬಂದಿದ್ದರು, ಇಲ್ಲಿದ್ದಾರೆ, ಇವರು ಬೇಗ ಇದೇನೋ ಒಂದು ಕಾಪೀಸ್ ಇದು ಬೇಕಾಗಿತ್ತು, ರಿಲೀಫ್ ಬೇಕಾಯ್ತು. ಇವತ್ತು ರಾಜಿ ಮಾಡ್ಕೊಂಡ್ರು 3-4 ದಿನದೊಳಗೆ ಒಪ್ಕೊಂಡು ಆಯಿತು, ಮುಗಿದೋತು. ಈ ಲೋಕ ಅದಾಲತ್ನಾಗೆ ಆಯಿತು, ಕ್ಲಿಯರ್ ಆಗಿ. ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ? ಇಲ್ಲ, ಇದು ಈಗ ಎಲ್ಲರೂ ನಮ್ಮ ಚಳ್ಳಕೆರೆ ನ್ಯಾಯಾಲಯದಲ್ಲಿ ಭಾಳಷ್ಟು ಪ್ರಕರಣಗಳು ಇವತ್ತು ರಾಜಿ ಆಗಿದ್ದಾವೆ. ಒಂದು ಕೆನರಾ ಬ್ಯಾಂಕ್ನವರೆಲ್ಲ ಬಂದಿದ್ದರು ನಿನ್ನೆ, ನಮ್ಮವೇ 3-4 ಕೇಸ್ ಆಗಿದ್ದಾವೆ. ಹಂಗಾಗಿ ಈ ಪಾರ್ಟಿಷನ್ ಶೂಟ್ಗಳು ಈಗೆಲ್ಲ ಕಾನೂನುಬದ್ಧವಾಗಿ ಎಲ್ಲ ಮೊದಲಿನಂಗಿಲ್ಲ. ಈಗ ಅಮೆಂಡ್ಮೆಂಟ್ ಟೈಪು, ತಿದ್ದುಪಡಿ ಟೈಪ್ ಮಾಡ್ತಾರೆ ಬೇಗ. ಅವಕ್ಕೆಲ್ಲ ಫೋಟೋ ಹಾಕಿ ಪಾರ್ಟಿಷನ್ ಶೂಟ್ಗಳಲ್ಲಿ ನಾವೇನು ರಾಜಿ ಅರ್ಜಿ ಹಾಕ್ತೀವಿ ಅದನ್ನು ಭಾಳ ವ್ಯವಸ್ಥಿತವಾಗಿ ಮಾಡ್ತಾರೆ. ಯಾಕಂದರೆ ಇಲ್ಲಿ ಒಪ್ಕೊಂಡು ಹೋದರೆ ಮತ್ತೆ ಅಲ್ಲಿ ತಾಲೂಕು ಆಫೀಸಲ್ಲಿ ಖಾತೆ ಮಾಡಿಸ್ಕೋಬೇಕು, ಇನ್ನೊಂದು ಮತ್ತೊಂದು ಕಾಂಪ್ಲಿಕೇಟೆಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಕಾನೂನು ಸೇವಾ ಸಮಿತಿ ಕೂಡ, ನ್ಯಾಯಾಲಯ ಕೂಡ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿದೆ. ಅದನ್ನು ನಾವು ಈ ಸಾರ್ವಜನಿಕರು ಬೆನಿಫಿಟ್ ತಗೋಬೇಕು. ಅದನ್ನು ಬಿಟ್ಟು ಸುಮ್ಮನೆ ಮಿಸ್ಗೈಡ್ ಮಾಡ್ಕೊಂಡು ಹೋದರೆ ಅವ್ರಿಗೆ ತೊಂದರೆ ಆಗುತ್ತೆ. ಸಾರ್ವಜನಿಕವಾಗಿ ನಾವೆಷ್ಟು
ಅನುಕೂಲ ಇದೆ. ಅಷ್ಟು ಅನುಕೂಲತೆಗಳನ್ನು ನಮ್ಮ ವಕೀಲರು, ನಮ್ಮ ಸೀನಿಯರ್ ವಕೀಲರು ಭಾಳಷ್ಟು ಹೇಳಿದರು. ಅದೇ ರೀತಿಯಾಗಿ ನಾವು ಹೇಳೋದು ಅಷ್ಟೇ, ನಿಮ್ಮ ಮಾಧ್ಯಮದವ್ರ ಮೂಲಕನೂ ನೀವು ಹೇಳೋದು ಅಷ್ಟೇ, ಜನಗಳಿಗೆ ಅನುಕೂಲ ಆಗಲಿ, ಚೆನ್ನಾಗಿರಲಿ, ಶಾಂತಿಯುತವಾಗಿರಲಿ, ಒಳ್ಳೆ ವ್ಯಾಜ್ಯ ರಹಿತ ಸಮಾಜ ಇರಲಿ ಅನ್ನೋದ್ರ ಬಗ್ಗೆನೇ ಎಲ್ಲರೂ ಹೋರಾಟ ಮಾಡ್ತೀವಿ. ಅದನ್ನು ಸದುಪಯೋಗನ ಪಡ್ಕೊಳ್ಬೇಕು ಅಂತ ನಾನು ಒಂದೆರಡು ಮಾತು ಹೇಳಿ. ಚನ್ನಗಿರಿ ತಾಲೂಕು ಛಾಯಾಗ್ರಾಹಕ ಸಂಘದ ಆಶ್ರಯದಲ್ಲಿ ಚನ್ನಗಿರಿ ಪಟ್ಟಣದ ಚಿತ್ರದುರ್ಗ ರಸ್ತೆಯ ಚನ್ನಮಾಚಿ ಸಮುದಾಯ ಭವನದಲ್ಲಿ ಸೆಪ್ಟೆಂಬರ್ 16 ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ 186ನೇ ವಿಶ್ವ ಛಾಯಾಗ್ರಾಹಕ ದಿನಾಚರಣೆ, ಸರ್ವ ಸದಸ್ಯರ ಸಭೆ ಹಾಗೂ ಕುಟುಂಬ ಮಿಲನ ಸಮಾರಂಭ ಭವ್ಯವಾಗಿ ನಡೆಯಲಿದೆ. ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾ ಸಂಘದಿಂದ ಛಾಯಾ ಮಾಣಿಕ್ಯ ಪ್ರಶಸ್ತಿ ನಲ್ಲೂರು ಸಂತೋಷ ಅವರಿಗೆ ಪ್ರದಾನವಾಗಲಿದ್ದು, ತಾಲೂಕಿನ ಹಿರಿಯ ಛಾಯಾಗ್ರಾಹಕರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ತಾವರೆಕೆರೆಯ ಶ್ರೀ ಶೀಲಾಮಠದ ಶ್ರೀ ಡಾಕ್ಟರ್ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಚನ್ನಗಿರಿಯ ಹಾಲಸ್ವಾಮಿ ವಿರಕ್ತ ಮಠದ ಶ್ರೀ ಡಾಕ್ಟರ್ ಬಸವ ಜಯಚಂದ್ರ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಚನ್ನಗಿರಿ ಶಾಸಕ ಬಸವರಾಜು ವಿ ಶಿವಗಂಗಾ ಹಾಗೂ ತುಮ್ಕೋಸ್ ಅಧ್ಯಕ್ಷ ಎಚ್ಎಸ್ ಶಿವಕುಮಾರ್ ಉದ್ಘಾಟಿಸಲಿದ್ದು, ತಾಲೂಕು ಛಾಯಾಗ್ರಾಹಕ ಸಂಘದ ಅಧ್ಯಕ್ಷ ಶ್ರೀಕಾಂತ್ ಎಆರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪೊಲೀಸ್ ಉಪಾಧೀಕ್ಷಕ ಶ್ಯಾಮ್ ವರ್ಗೀಸ್, ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ, ಬಿಜೆಪಿ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನ್, ದಾವಣಗೆರೆ ಜಿಲ್ಲಾ ಛಾಯಾಗ್ರಾಹಕ ಸಂಘದ ಅಧ್ಯಕ್ಷ ವಿಜಯ್ ಜಾಧವ್, ಶಿವಮೊಗ್ಗ ಜಿಲ್ಲಾ ಸಂಘದ ಅಧ್ಯಕ್ಷ ಶ್ರೀನಿವಾಸ್, ನಿತ್ಯಶ್ರೀ ಡೆವಲಪರ್ಸ್ ನವೀನ್ ಕುಮಾರ್, ತಾವರೆಕೆರೆ ತಾಲೂಕು ಸಂಘದ ಅಧ್ಯಕ್ಷ ಭವಾನಿ ಶಂಕರ್, ಬೆಳಗು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಡಾಕ್ಟರ್ ರಾಕೇಶ್ ಹೆಚ್ಆರ್, ದಾವಣಗೆರೆ ಜಿಲ್ಲಾ ಛಾಯಾಗ್ರಾಹಕ ಸೌಹಾರ್ದ ಸಂಘದ ಅಧ್ಯಕ್ಷ ತಿಪ್ಪೇಸ್ವಾಮಿ ಹಾಗೂ ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಎಚ್ಕೆಸಿ ರಾಜು ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ. ತಾಲೂಕಿನ ಸಮಸ್ತ ಛಾಯಾಗ್ರಾಹಕರು ಹಾಗೂ ಕುಟುಂಬ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕೆಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಎನ್ ಕೋರಿದ್ದಾರೆ. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು. ಚರ್ಚ್ ವಿರುದ್ಧ ಮತಾಂತರ ಆರೋಪ. ದಿನಾಂಕ 10/9/2025 ದಿನಪತ್ರಿಕೆಗಳಲ್ಲಿ ಪ್ರಕಟವಾದ ಪ್ರಕಟಣೆಯ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚನ್ನಗಿರಿ ತಾಲೂಕು ಅಸ್ತಪಾನಹಳ್ಳಿಯಲ್ಲಿ ನಡೆಯುತ್ತಿರುವ ಬಲವಂತದ ಮತಾಂತರದ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಚನ್ನಗಿರಿ ತಾಲೂಕು ಹಕ್ಕಿ ಪಿಕ್ಕಿ ಅಲೆಮಾರಿಗಳ ಸಂಘವು ರಾಜ್ಯ ರೈತ ಸಂಘ ಹಸಿರು ಸೇನೆಯ ಸಹಯೋಗದಲ್ಲಿ ಮಂಗಳವಾರ ಪ್ರತಿಭಟನೆ ನಡೆಸಿ ಅಸ್ತಪಾನಹಳ್ಳಿಯ ಚರ್ಚ್ನವರು ಹಣದ ಆಮಿಷವೊಡ್ಡಿ ಹಕ್ಕಿಪಿಕ್ಕಿ ಸಮುದಾಯದವರಿಗೆ ಬಲವಂತದ ಮತಾಂತರ ಮಾಡುತ್ತಿದ್ದಾರೆ. ಗ್ರಾಮದ ಸ್ಮಶಾನದಲ್ಲಿ ಅನಧಿಕೃತವಾಗಿ ಚರ್ಚ್ ನಿರ್ಮಿಸಿದ್ದು, ಇನ್ನೊಂದು ಚರ್ಚಿನ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಎಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದು, ಜಿಲ್ಲಾಧಿಕಾರಿಗಳು ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವಂತೆ ಸೂಚಿಸಿರುತ್ತಾರೆ ಎಂದು ದಿನಪತ್ರಿಕೆಯಲ್ಲಿ ದಿನಾಂಕ 10/9/2025 ಪ್ರಕಟವಾಗಿದ್ದು, ಈ ಅಂಶಗಳೆಲ್ಲವೂ ಶುದ್ಧ ಸುಳ್ಳಿನಿಂದ ಕೂಡಿದ್ದು, ಅನ್ಯ ವ್ಯಕ್ತಿಗಳು ರಾಜಕೀಯ ಷಡ್ಯಂತ್ರದಿಂದ ಅವರ ಪ್ರಭಾವಕ್ಕೆ ಒಳಗಾಗಿ ಚರ್ಚ್ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಸಹಿಸದೆ ಈ ರೀತಿ ಸುಳ್ಳು ಅಂಶಗಳನ್ನು ಕ್ರೋಢೀಕರಿಸಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿರುತ್ತಾರೆ. ಅಸ್ತಪಾನಹಳ್ಳಿಯಲ್ಲಿರುವ ಚರ್ಚ್ ಅನ್ನು ಕಾನೂನುಬದ್ಧವಾಗಿ ಕಂದಾಯ ದಾಖಲೆಗಳಲ್ಲಿ ಸಹ ನಮೂದಿಯಾಗಿದ್ದು, ತದನಂತರ ಸುಮಾರು ವರ್ಷಗಳ ಹಿಂದೆ ಎಂಎಲ್ಎ ಅನುದಾನದ ಅಡಿಯಲ್ಲಿ ನಿರ್ಮಾಣ ಮಾಡಿ ಗ್ರಾಮದಲ್ಲಿ ಚರ್ಚ್ನಿಂದ ಸಾರ್ವಜನಿಕವಾಗಿ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದು, ಅಸ್ತಪಾನಹಳ್ಳಿ ಗ್ರಾಮದಲ್ಲಿ ಸ್ಮಶಾನಕ್ಕೆ ಪ್ರತ್ಯೇಕ ಜಾಗವೂ ಇದ್ದು, ಗ್ರಾಮದಲ್ಲಿ ಬೇರೆ ಕಡೆ ಚರ್ಚನ್ನು ನಿರ್ಮಾಣ ಮಾಡುತ್ತಿರುವುದಿಲ್ಲ ಮತ್ತು ಯಾವುದೇ ಬಲವಂತದ ಮತಾಂತರ ಮಾಡಿರುವುದಿಲ್ಲ ಹಾಗೂ ಮಾಡುತ್ತಿರುವುದಿಲ್ಲ. ಇದನ್ನು ಸಹಿಸಿಕೊಳ್ಳದ ಕೆಲ ಹಕ್ಕಿಪಿಕ್ಕಿ ಜನಾಂಗದವರು ಚರ್ಚ್ಗೆ ಬರುವಂತ ಅನುಯಾಯಿಗಳಿಗೆ ಬೈಯುವುದು ಮತ್ತು ಜೀವ ಬೆದರಿಕೆ ಹಾಕಿದ್ದಾರೆ. ಚರ್ಚ್ನ ತೇಜೋವಧೆ ಮಾಡುತ್ತಾ ಸಂಘ ಸಂಸ್ಥೆಗಳನ್ನು, ದಿನಪತ್ರಿಕೆಗಳನ್ನು ದುರ್ಬಳಕೆ ಮಾಡಿಕೊಂಡು ಈ ಸುದ್ದಿ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಪ್ರಕಟವಾಗಿದ್ದು, ಅದರಿಂದ ನಮ್ಮ ಚರ್ಚಿನ ಸದಸ್ಯರಿಗೆ ತುಂಬಾ ನೋವು ಉಂಟಾಗಿದೆ. ಅದರಿಂದ ಪ್ರಕಟಣೆಯಲ್ಲಿ ಉಲ್ಲೇಖಿಸಿದ ಅಸ್ತಪಾನಹಳ್ಳಿ ಗ್ರಾಮದ ಗ್ರಾಮಸ್ಥರಾದ ಗಂಡುಗಲಿ, ರಘುನಾಥ, ಲಿಂಗಣ್ಣ, ಮಧುಸೂದನ್, ಬಾಬು, ಸಂತೋಷ್, ಶೈಲಾ, ಲೀಲಾವತಿ, ಉಮೇಶ, ಗುಣಸುಂದರಿ, ವಿಜಯ, ಪಾಪಿ ಮತ್ತು ಮಹಂತದ್ದ, ಡಿಎಸ್ ಭೂ,
ಕಲ್ಲೇಶ್ ಇವರುಗಳ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ಮತ್ತು ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ವರದಿ ಅರುಣ್ ಕುಮಾರ್, ಕೂಳೆನೂರು. ಅಕ್ರಮ ಮರಳು ಟಿಪ್ಪರ್ ವಶಪಡಿಸಿಕೊಂಡ ಪೊಲೀಸರು. ಹೌದು, ಗದಗ ಜಿಲ್ಲೆಯ ಶಿರಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ಕುಂದ್ರಳ್ಳಿ ತಾಂಡಾ ಕಡೆಯಿಂದ ಲಕ್ಷ್ಮೇಶ್ವರ ಕಡೆಗೆ ಸೆಪ್ಟೆಂಬರ್ 11ರಂದು ನಸುಕಿನ ಜಾವ 2 ಟಿಪ್ಪರ್ಗಳಲ್ಲಿ ಯಾವುದೇ ಪರ್ಮಿಟ್ ಇಲ್ಲದೆ ಅಕ್ರಮವಾಗಿ ಎಲ್ಲಿಂದಲೋ ಮರಳು ಕಳ್ಳತನ ಮಾಡಿ ಟಿಪ್ಪರ್ಗಳಲ್ಲಿ ಲೋಡ್ ಮಾಡಿಕೊಂಡು ಹೋಗುತ್ತಿರುವ ಸಮಯದಲ್ಲಿ ಪೊಲೀಸ್ ಜೀಪ್ ನೋಡಿ ಟಿಪ್ಪರ್ಗಳನ್ನು ರಸ್ತೆ ಬದಿ ನಿಲ್ಲಿಸಿ ಚಾಲಕರು ಓಡಿ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ 2 ಟಿಪ್ಪರ್ಗಳನ್ನು ವಶಪಡಿಸಿಕೊಂಡು ಶಿರಹಟ್ಟಿ ಪೊಲೀಸ್ ಠಾಣೆಯ ಪಿಎಸ್ಐ ಚೆನ್ನಯ್ಯ ದೇವೂರು ಅವರು ಶಿರಹಟ್ಟಿ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಬಂದು 2 ವಾಹನಗಳ ಚಾಲಕರ ಮತ್ತು ಮಾಲೀಕರ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ. ವರದಿ ವೀರಣ್ಣ ಹಡಪದ, ಪ್ರಜಾಪವರ್ ಟಿವಿ, ಲಕ್ಷ್ಮೇಶ್ವರ. ಹೋಟೆಲ್ ಹೆಸರಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ಗೆ ಸಿದ್ಧತೆ. ಗ್ರಾಮಸ್ಥರ ವಿರುದ್ಧ ಉಗ್ರ ಪ್ರತಿಭಟನೆ, ಎಚ್ಚರಿಕೆ. ನಂಜನಗೂಡು. ಹೋಟೆಲ್ ಹೆಸರಿನಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಲು ಸಿದ್ಧತೆ ಮಾಡುತ್ತಿರುವ ಮಾಲೀಕನ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಬಾರ್ ತೆರೆದರೆ ಉಗ್ರ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ನಂಜನಗೂಡಿನ ರಾಷ್ಟ್ರೀಯ ಹೆದ್ದಾರಿಯ ಯಲಚಗೆರೆ ಗ್ರಾಮದ ಸಮೀಪ ಸಂಗೀತ ಹೋಟೆಲ್ ಹೆಸರಲ್ಲಿ ಬಾರ್ ತೆರೆಯುವ ಸಿದ್ಧತೆ ನಡೆಯುತ್ತಿದೆ. ಈ ಬಗ್ಗೆ ಮಾಹಿತಿ ಪಡೆದ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಇದೇ ಸ್ಥಳದಲ್ಲಿ ಬಾರ್ ಆರಂಭವಾಗಿತ್ತು. ಗ್ರಾಮಸ್ಥರು ಪ್ರತಿಭಟನೆ ಹಾದಿ ಹಿಡಿದು ಸರ್ಕಾರದ ಕಣ್ಣು ತೆರೆಸಿದ್ರು. ಅಬಕಾರಿ ಇಲಾಖೆ ಬಾರ್ ಸ್ಥಗಿತಗೊಳಿಸಿ ಗ್ರಾಮಸ್ಥರ ಮನವಿಗೆ ತಲೆಬಾಗುವಂತಾಗಿತ್ತು. ಇದೀಗ ಮತ್ತೆ ಇದೇ ಸ್ಥಳದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಆರಂಭಿಸಲು ಸಿದ್ಧತೆ ನಡೆಯುತ್ತಿದೆ. ಈಗಾಗಲೇ ಅಬಕಾರಿ ಇಲಾಖೆಗೆ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಹೀಗಿದ್ದು ಬಾರ್ ಓಪನ್ ಆದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ವಾರ್ನಿಂಗ್ ನೀಡಿದ್ದಾರೆ. ಇದೇ ಗ್ರಾಮದವರು ಇಲ್ಲಿ ಬಾರ್ಗೆಲ್ಲವೇ ಇದಕ್ಕೆಲ್ಲ ರೆಡಿ ಮಾಡಕ್ ಬಂದಿದ್ರು. ಇಲ್ಲಿ ಯಾವುದೇ ಕಾರಣಕ್ಕೂ ಬಾರ್ ಆದ್ರೆ ಇಲ್ಲಿ ತಿರ್ಗಾಡಕ್ ಆಗಲ್ಲ ಸರ್. ಇಲ್ಲಿ ಯಾಕಂದ್ರೆ ಇಲ್ಲಿ ಬಸ್ಗಳು ಹೋಯ್ತವ, ಮಕ್ಕಮ್ಮರಿ ಇಲ್ಲಿ ಸ್ಕೂಲ್ಗಳಿಗೆ ಇದೇ ಜಾಕೊಂಡು ಹೋಗ್ಬೇಕು, ಇಲ್ಲಿ ಫ್ಯಾಕ್ಟ್ರಿಗೆ ಹೋಗ್ಬೋತಾರ ಲೇಡೀಸ್ ಎಲ್ಲ. ಇಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ ಸರ್. ಇದೊಂದು ಬಾರ್ ಅಂತೂ ಆಗ್ಲೇಬಾರ್ದು. ಇಲ್ಲಿ ಎಲ್ಲ ಊರಲ್ಲೂ ಮಾತಾಡ್ಕೊಂಡು ಸೇರಿ ಎಲ್ಲ ಮಾತಾಡಿದೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ಬಾರ್ ಮಾಡಿಸೋದು ಬೇಡ ಅಂದ್ಬಿಟ್ಟು ಇಲ್ಲಿ ಹುಣಸ್ನಾಳಾಗಿತ್ತು, ಅಲ್ಲೂ ಹಂಗೆ ಸ್ಟಾಪ್ ಮಾಡಿ ಎಲ್ಲ ಸೇರ್ಕೊಂಡ್ ಮಾಡಿ. ಹಿರಿಕಂಟಿ ಗೇಟಲ್ಲಿ ಆಗಿತ್ತು, ಅದು ಸ್ಟಾಪ್ ಆಯ್ತು. ಇದಕ್ಕೂ ಬಂದಿದ್ರಂತೆ ಆಗೈತೆ ಅಂದ್ಬಿಟ್ಟು ಹಾಗೆಲ್ಲ ಅರ್ಜಿನೆಲ್ಲ ಬರ್ಸಿದೀವಿ ಊರಲ್ಲಿ. ಸೊ ನೋಡಿ ನೀವು ಸ್ವಲ್ಪ ನಮ್ಮ ಅಂದ್ರೆ ಬಾರ್ ಆಗ್ಲಿಕ್ಕೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಸರ್. ಊರೆಲ್ಲ ಸೇರೈತೆ, ಊರೆಲ್ಲ ಸೇರಿ ಇಲ್ಲಿ ಕಸರ್ಗಳೆಲ್ಲ ಹೆವಿ ಆಗಿ ಧೂಳು, ಅದು ಬೇರೆ ಲಾರಿಗಳನ್ನೆಲ್ಲ ಸ್ಟಾಪ್ ಮಾಡಿಸಿದೀವಿ ಇವತ್ತು. ಹೆವಿ ಧೂಳು ಸರ್, ಮಕ್ಕಮ್ಮರಿಗೆ ಈಗಲೇ ಕೈಲಿ ಮಾಡಿದ್ವಿ. ನೀನ್ ಬಾರ್ ಏನಾರು ಆಗ್ಬಿಟ್ರು ಮಾತ್ರ ಮುಗ್ದೇ ಹೋಯ್ತು ಬಿಡಿ. ಇಲ್ಲ 5-6 ಊರು ಸೇರ್ಕೊಂಡು ಎಲ್ಲ ಹಾಳಾಗೋಯ್ತು. ತಮ್ಮ ಹೆಸರು ಏನಂದ್ರಿ ಸರ್? ಕರಿನಾಯ್ಕ ಅಂತ ಸರ್, ಇಲ್ಲಿ ಎಲ್ಸ್ಕೆರೆ ಅವರು. ಚಿಕ್ಕಬಳ್ಳಾಪುರದಲ್ಲಿ ಶ್ರೀ ಕೃಷ್ಣ ಜಯಂತಿ ಹೂವಿನ ಪಲ್ಲಕ್ಕಿ ಮೆರವಣಿಗೆಗೆ ಶ್ರೀ ನರಸಿಂಹಸ್ವಾಮಿ ದೇವಾಲಯದ ಧರ್ಮದರ್ಶಿ ಜಿಕೆ ಧನಗೋಪಾಲ್ ಭಾಗ್ಯ. ಚಿಕ್ಕಬಳ್ಳಾಪುರ ನಗರದಲ್ಲಿ ಶನಿವಾರ ಶ್ರೀಕೃಷ್ಣ ಜಯಂತಿ ಉತ್ಸವವು ಭಕ್ತಿಭಾವದಿಂದ ಅದ್ದೂರಿಯಾಗಿ ಜರುಗಿತು. ನಗರದ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಬೆಳಿಗ್ಗೆ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ ಹಾಗೂ ಪ್ರಸಾದ ವಿನಿಯೋಗ ನಡೆಯಿತು. ನಂತರ ಅಖಿಲ ಭಾರತ ಶ್ರೀಕೃಷ್ಣ ಯಾದವ ಮಹಾಸಂಸ್ಥಾನದ ಸುಕ್ಷೇತ್ರ ಗೊಲ್ಲಗಿರಿದ ಶ್ರೀ 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 ಜಗದ್ಗುರು ಕೃಷ್ಣ ಯಾದವಾನಂದ ಮಹಾಸ್ವಾಮಿಗಳವರಿಂದ ಹೂವಿನ ಪಲ್ಲಕ್ಕಿ ಮೆರವಣಿಗೆಗೆ ಚಾಲನೆ ದೊರೆಯಿತು. ಈ ಮೆರವಣಿಗೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಕಂಡಕನಹಳ್ಳಿಯ ಶ್ರೀ ನರಸಿಂಹಸ್ವಾಮಿ ದೇವಾಲಯದ ಧರ್ಮದರ್ಶಿ ಹಾಗೂ ರೈತ ಜನಸೇವಾ ರಾಜ್ಯ ಗೌರವಾಧ್ಯಕ್ಷ ಜಿಕೆ ಧನಗೋಪಾಲ್ ಭಾಗವಹಿಸಿ ಮಹಾಸ್ವಾಮಿಗಳಿಂದ ಆಶೀರ್ವಾದ ಪಡೆದರು. ತಮಟೆ, ಡೊಳ್ಳು ಕುಣಿತದ ಸಡಗರದಲ್ಲಿ ನಡೆದ ಪಲ್ಲಕ್ಕಿ ಮೆರವಣಿಗೆಯು ನಗರದ ಕನ್ನಡ ಭವನದವರೆಗೆ ಸಾಗಿದ್ದು, ಅಲ್ಲಿಯ ವೇದಿಕೆ ಕಾರ್ಯಕ್ರಮದಲ್ಲಿ ಧಾರ್ಮಿಕ ನಾಯಕರು ಹಾಗೂ ಗಣ್ಯರು ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಧನಗೋಪಾಲ್ ಅವರು ಸಮುದಾಯದವರಿಗೆ ಶುಭಾಶಯ ಕೋರಿ, ಕೃಷ್ಣ ಪರಮಾತ್ಮನ ಕೃಪೆ ಎಲ್ಲರ ಮೇಲಿರಲಿ, ಒಳ್ಳೆಯ ಮಳೆ ಬೆಳೆ ಆಗಲಿ, ರೈತರ ಬದುಕು ಹಸನಾಗಬೇಕೆಂದು ಶ್ರೀಕೃಷ್ಣ ಜಯಂತಿಯಂದು ದೇವರಲ್ಲಿ ಆಶಿಸಿದರು. ಮೆರವಣಿಗೆಯಲ್ಲಿ ಯಾದವ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಆರ್ ವೆಂಕಟೇಶ್, ಗೌರವಾಧ್ಯಕ್ಷ ವಕೀಲ ಕೆಎಂ ಮುನೇಗೌಡ, ತಾಲೂಕು ಅಧ್ಯಕ್ಷ ವಕೀಲ ಮುನಿಕೃಷ್ಣಪ್ಪ ಸೇರಿದಂತೆ ಸಂಘದ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇದಾಗಿತ್ತು ಇದರದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.